ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಅಕ್ಟೋಬರ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಅಶ್ವಯುಜ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ರೋಹಿಣಿ ನಕ್ಷತ್ರ, ವ್ಯತಿಪಾತ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಇವತ್ತೊಂದು ವಿಶೇಷ ಮಾಹಿತಿ. ನನ್ನ ತಾಯಿ ಗಂಗಮ್ಮ 19ನೇ ತಾರೀಕು ವಿಶೇಷ ಪಲ್ಲಕ್ಕಿ ಉತ್ಸವ ಇದೆ. ಯಾಕೋ ಗುರು ಬರ್ತಿರೋ ಅತಿಸಾರ ಯೋಗ. ಎಲ್ಲೋ ಒಂದು ಎಳೆದಾಟವಾ ಒದ್ದಾಟವಾ, ಯಾವ ರಾಶಿಗೆ ಏನು ಆಪತ್ತು, ಇನ್ನೊಂದು ತೊಂದರೆ ತಂದಿಟ್ಟು ಬಿಡುತ್ತೆ ಅನ್ನೋ ಒಂದು ಗಾಬರಿಲಿ ತುಂಬ ಜನ ಇರ್ತೀರಿ. ಗುರು ಸಾಮಾನ್ಯವಾಗಿ ತುಂಬ ಒಳ್ಳೆಯವ. ಗುರುಗ್ರಹ ಜಾತಕದಲ್ಲಿ ಚೆನ್ನಾಗಿದ್ದರೆ ಆತ ಕೊಡುವಷ್ಟು ರಾಜಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ ಯಾರೂ ಕೊಡಲ್ಲ ಮಕ್ಕಳ. ಪುತ್ರಕಾರಕ, ಗೌರವಕಾರಕ, ಧನಕಾರಕ, ಕುಟುಂಬ ಗೌರವಕಾರಕ. ತುಂಬ ಗುರುವಿನ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರೆ ಬೃಹಸ್ಪತಿ, ದೇವಗುರು ಬೃಹಸ್ಪತಿ ಯಾರದೇ ಜಾತಕದಲ್ಲಿ ಗುರು ಚೆನ್ನಾಗಿತ್ತು, ನಿಮಗೆ ಎಷ್ಟೇ ಕಷ್ಟ ಬಂದಿದ್ರು, ತೊಂದರೆ ಬಂದಿದ್ರು, ಆ ಕಾಲಕ್ಕೆ ಯಾರೋ ನಿಮಗೆ ಗೈಡೆನ್ಸ್ ಮಾಡ್ತಾರೆ. ಅಲ್ಲಿ ಹೋಗೋ, ಅವ್ರ ಹತ್ರ ಹೋಗೋ, ಹಣ ದಿಕ್ ತೋರಿಸ್ತಿಲ್ಲ, ಅಲ್ಲಿ ಹೋಗೋ, ಹಣ ಹಿಂಗೆ ಸಿಕ್ಕಾಕೋಬಿಟ್ಟಿದ್ದೀನಿ, ಬಾರೋ ಇಲ್ಲಿ. ಈ ರೀತಿ ಯಾವುದೋ ರೂಪದಲ್ಲಿ ನಿಮ್ಮನ್ನ ಕೈ ಹಿಡಿದು ದಾರಿ ತೋರಿಸ್ತಕ್ಕಂಥ ಶಕ್ತಿ, ಚೈತನ್ಯ ಸಿಗತಕ್ಕಂಥದ್ದಾಗುತ್ತೆ. ಅದು ಗುರುಗ್ರಹ. ಎಲ್ಲೋ ಹೇಗೋ ಒಂದಿಷ್ಟು ಪ್ರಸಾದ ಆದರೂ ಕರ್ಕೊಂಡೋಗಿ ನಿಮಗೆ ವಿಶೇಷ ಪ್ರಸಾದ ಯೋಗವಾಗಿ ನಿಲ್ಲುತ್ತೆ. ಅದರಲ್ಲೂ ಒಳ್ಳೆ ಮಕ್ಕಳು ಪಡೆದಿದ್ದೀರಿ, ಒಳ್ಳೆ ಮಕ್ಕಳು, ಧರ್ಮದಂಥ ಮಕ್ಕಳು, ದೈವದತ್ತ ಮಕ್ಕಳು, ಆಸ್ತಿ ಮಾಡಿಲ್ಲ, ಆದರೆ ದೇವತಾ ಸ್ವರೂಪಿ ಮಕ್ಕಳು, ನಿಮ್ಮನ್ನು ಬಿಟ್ಟು ಕೊಡದ ಮಕ್ಕಳು, ಅಂಥ ಮಕ್ಕಳು ಇದೆ ಅಂದರೆ ಗುರು ನಿಮ್ಮ ಜಾತಕದಲ್ಲಿ ಚೆನ್ನಾಗಿದೆ. ಯಾಕೆ ಬೇಕು ಗುರುಗಳೇ? ಮಕ್ಕಳು ಯಾಕೆ ಬೇಕು ಗುರುಗಳೇ? ಉಳ್ಳು ಹಾಕ್ಕೊಂಡ್ಬಿಡೋಣ ಗುರುಗಳೇ, ಎಲ್ಲ ಬಿಟ್ಟು ಹೊರಟೋಗ್ಬಿಡೋಣ ಗುರುಗಳೇ. ಆಗಾಗ ನಮ್ಮ ಗುರುಗಳು ಒಂದು ತಾಯಿ ಜೀವ ಹೇಳಿದ ಮಾತು, ಗುರುಜಿ ಪೂಜಕ್ಕೆ ತಗ್ಗಟ್ಲೆ ಪುರುಷುಡು, ಪುಣ್ಯಾನಿಗೆ ತಗ್ಗಟ್ಲ ಪುತ್ರಳು. ಅಂದ್ರೆ ಪೂಜೆಗೆ ತಕ್ಕಂತೆ ಪುರುಷ ನಿಮ್ಮ ಸಂಗಾತಿ, ನಿಮ್ಮ ಗಂಡ ಹೆಂಡತಿ. ನಿಮಗೆ ಸಿಗೋ ಒಳ್ಳೆ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ನೀವು ಮಾಡಿರುವ ದೈವಾಧೀನದ ಒಂದು ಪೂಜೆಗೆ ತಕ್ಕಂತೆ. ಹಾಗೆಯೇ ಪುಣ್ಯ ನಿಮ್ದು ಜಾಸ್ತಿ ಆಗಿದ್ರೆ ಆ ಪುಣ್ಯದ ಸ್ವರೂಪವೇ ಮಕ್ಕಳು. ಮಕ್ಕಳೇ ಇಲ್ಲ ಅಂದ್ರೆ ನೀವು ಪುಣ್ಯನೇ ಮಾಡಿಲ್ಲ, ಪಾಪನೂ ಮಾಡಿಲ್ಲ. ನೆನ್ಪಿಟ್ಕೊಳ್ಳಿ, ಪಾಪ ಜಾಸ್ತಿ ಇತ್ತು ಅಂದ್ರೆ ನಿಮ್ಮ ಮಕ್ಕಳ ರೂಪದಲ್ಲಿ ಬಂದು ನಿಮ್ಮ ಮಾನ ಮರ್ಯಾದೆ ಹರಾಜು. ಮೊನ್ನೆ ಕೂಡ ತುಂಬ ಆತ್ಮೀಯ ಗೆಳೆಯ ಅನ್ಬಲ್ಲೆ, ನನ್ನ ಮೇಲೆ ತುಂಬ ಅಭಿಮಾನ. ಆ ಮಗು ನಾನು ಹಾಕದ ಗೆರೆ ದಾಟೋಲ್ಲ. ಸಾಡೆ ಸಾತಿ ಪ್ರಭಾವ, ಮೀನಲಗ್ನ ಬೇರೆ, ಕುಂಭರಾಶಿ ಬೇರೆ, ಅಲ್ಲಾಡಿಸಿಬಿಟ್ಟಿದೆ. ದೇವಿ ಪೂಜಾ ಆರಾಧಕ, ತುಂಬ ರಾಜಕೀಯವಾಗಿ ತುಂಬ ಹೆಸರು, ಕೀರ್ತಿ. ನಿಜ ಹೇಳಬೇಕು, ಇಲ್ಲಿಂದ ಒಂದು ರೀತಿ ಪ್ರೀತಿಸೋ ಮಗು ಅದು. ಲೋ ದೂರದಿಂದ ಏನೂ ಇಲ್ಲ. ಶುಕ್ರ ದಶೆ, ಗುರು ಭುಕ್ತಿ, ಗುರು ನೀಚ.
ಮಗಳು ಶುಕ್ರ ಕೇತು ಎಡವಟ್ಟು ಮಾಡ್ಕೋತಾಳೆ, ಪುಟ್ಟ ಮಗು ಹುಷಾರಪ್ಪ, ಅಪವಾದಗಳು ಬರುತ್ತೆ, ಅವಮಾನಗಳು ಬರುತ್ತೆ, ಎಲ್ಲೋ ತಾಕಿಸ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಗುರುಗಳ ಎಲ್ಲಾ ಮಾರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅನ್ಸ್ಬಿಟ್ಟಿದೆ, ಮಾಡಿಟ್ಟು ಬಿಟ್ಕೊಂಡಿದ್ದಾಳೆ ನಮ್ಮ ಮಗು. ಅದು ಸಮಯ, ಸುಮ್ಮನಿರಿ, ಗುರು ನೀಚ ಕರ್ಕೊಂಡು ಬರುತ್ತೆ. ಅದಕ್ಕೆ ಹೇಳೋದು ಮಕ್ಕಳೇ, ಅಂತ ಒಂದು ಗುರು ಕೆಟ್ಟರೆ ಅವನಷ್ಟು ನೋವು ಇನ್ಯಾರು ಕೊಡಲ್ಲ. ತುಂಬಾ ದೊಡ್ಡ ದೊಡ್ಡ ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆದವರು ಅವ್ರಿಗೆ ಸಾರ್ವಜನಿಕವಾಗಿ ಅವಮಾನ, ಕೋರ್ಟು, ಜೈಲು ಅಂತೆಲ್ಲ ಹೋಗಿ ಹಿಂಗ್ ನಿಂತು ಬಿಡ್ತಾರಲ್ಲ. ತುಂಬಾ ಹೆಸರು ಪಡೆದವ್ರು ಕೋರ್ಟಲ್ಲಿ ಹಿಂಗ್ ನಿಂತ್ರೆ ಹೆಂಗಿರುತ್ತೆ ಗೊತ್ತಾ? ಏನೋ ಇದು ದಾರಿ ತೋರಿಸೋರಿಗೆ ದಾರಿ ಇಲ್ಲದೆ ಒಂದು ಮೋಸ ಪ್ರಕ್ರಿಯೆ ನಡೆದಾಗ ಇದು ಏನೋ ಇದು. ಹೌದು, ಅಲ್ಲಿ ತಾಕಿಸುತ್ತೆ. ಅಂತ ಒಂದು ಗುರು ಅತಿಸಾರ ಯೋಗದಲ್ಲಿ ಕಟಕ ರಾಶಿಗೆ ಬರ್ತಿದೆ. ತನ್ನ ಸ್ವಯಂ ನಕ್ಷತ್ರದಲ್ಲಿ, ಪುನರ್ವಸು ನಕ್ಷತ್ರದಲ್ಲಿ ಕೆಲವು ರಾಶಿಗಳಿಗೆ ದಶಾ ಭುಕ್ತಿ ಏನಾದರೂ ಚೆನ್ನಾಗಿತ್ತು, ಕಳೆದುಕೊಂಡಿದ್ದೆಲ್ಲ ಪಡಿತೀರಿ. ಮರಳಿ ವಾಪಸ್ ಹೋದ್ರೆ ಇನ್ನೊಂದು 5 ತಿಂಗಳಲ್ಲಿ ಹಿ ಕಮ್ಸ್ ಬ್ಯಾಕ್ ಕಟಕ ರಾಶಿಗೆ. ಅಂತ ಒಂದು ವಿಶೇಷ ಫಲವನ್ನ ಆ ಮಹಾ ಬೃಹಸ್ಪತಿ ಕೊಡ್ತಾನೆ. ಅದನ್ನ ನಾಳಿನ ಸಂಚಿಕೆಯಲ್ಲಿ ನೇರ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಸಂಜೆ ಒಂದು 6 ಗಂಟೆಗೆ ಇರ್ತೇನೆ. ನಿಮ್ ಜೊತೆ ಮಾತಾಡ್ಲಿಕ್ಕೂ ಪ್ರಯತ್ನ ಮಾಡ್ತಾನೆ ಆ ಅತಿಸಾರ ಯೋಗದ ಬಗ್ಗೆ. ಹಾಗೆ ನನ್ನ ಗಂಗಮ್ಮ ಕ್ಷೇತ್ರ, ಜ್ಞಾನ ಗಂಗಾ ಕ್ಷೇತ್ರ ಬರೆದಿಟ್ಕೊಳ್ಳಿ ನಿಮ್ಮ ಡೈರಿನಲ್ಲಿ. 19ನೇ ತಾರೀಕು, ಇದೇ ತಿಂಗಳ 19, ನಿಯರ್ ಅಮೃತ್ ಚಿತ್ರಮಂದಿರ, ಲಿಂಗರಾಜಪುರ ಮುಖ್ಯ ರಸ್ತೆ ಅನ್ನತಕ್ಕಂಥದ್ದು. ತುಂಬ ವಿಶೇಷ. ನನ್ನ ತಾಯಿ ಜಗನ್ಮಾತೆ, ಬನ್ನಿ, ಬಂದು ಆ ತಾಯಿ ಆಶೀರ್ವಾದ ತಗೊಳ್ಳಿ. ಯಾಕಂದ್ರೆ ಅಷ್ಟು ವೇಗವಾಗಿ ಬರ್ತಿರೋ ನನ್ನ ಬೃಹಸ್ಪತಿ ಗುರು ದಕ್ಷಿಣಾಮೂರ್ತಿ ಸ್ವರೂಪದ ಆ ಒಂದು ಪುನರ್ವಸು ನಕ್ಷತ್ರ ಛಾಯೆಯಲ್ಲಿ ಬರ್ತಿರ್ತಕ್ಕಂಥದ್ದು, ಆ ವಿಶೇಷವನ್ನ ನೀವು ಪಡೀರಿ ಅಂತ ಹೇಳ್ತಾ ನಾಳೆ ಕಾಯ್ತಿರ್ತೀನಿ ನಿಮ್ಮ ಜೊತೆ ನೇರವಾಗಿ ಮಾತನಾಡಲು. ಹಾಗೂ ಈ ಒಂದು ಗುರುವಿನ ಅತಿಸಾರ ಯೋಗ ಯಾವ್ಯಾವ ರಾಶಿಗೆ ಏನು ಫಲ ಕೊಡುತ್ತೆ. ಹೌದು ಮಕ್ಕಳು, ಕೆಲವರು ತುಂಬಾ ಜನ ಹೇಳ್ತಿರೋದು ನಾನು ಕೇಳ್ತಿರ್ತೇನೆ, ಗುರುಗಳೇ ನೀವು ಹೇಳ್ದಾಗ ನಮ್ಗೆ ಒಳ್ಳೇದಾಗ್ಲಿಲ್ಲ, ದಶಾಭುಕ್ತಿ ಸರಿ ಇದೆಯಾ? 7.5 ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಬಾಧಕ ದಶ, ಮಾರಕ ದಶಾಭುಕ್ತಿ. ನಿಮ್ಗೆ ಎಷ್ಟೇ ಚೆನ್ನಾಗಿದ್ರು ಅಲ್ಲೊಂದು ರೌಂಡ್ ಅಪ್ ಇರತಕ್ಕಂಥದ್ದು ಇರುತ್ತೆ. ಮೂವ್ಮೆಂಟ್ ಬಲ ಚೆನ್ನಾಗಿದೆ, ಆದ್ರೆ ನಮಗ ಅನುಭವಿಸ್ಲಿಕ್ಕೆ ಇರ್ಬೇಕಲ್ಲ. ಯಾರೋ ತಟ್ಟೆಲಿ ಪ್ರಸಾದ ತಂದು ಕೊಟ್ಟಿದ್ದಾರೆ, ತಿನ್ನೋಕೆ ಒಂದು ಜ್ವರ ಬಂದ್ಬಿಟ್ಟಿದೆ ನಮಗೆ. ಆ ಸಮಯಕ್ಕೆ ಯಾರೋ ಕರೆದ್ರು, ಹೊರಗಡೆ ಹೋಗ್ಬಿಟ್ಟಿದ್ದೇವೆ, ಅಲ್ಲಿ ಬಂದು ಏನೋ ಒಂದು ಮಳೆ ಆಗೋಯ್ತು. ಈ ರೀತಿ ಎಲ್ಲರಿಗೂ ಆಗ್ಬೇಕು ಅನ್ನೋದೇನು ಇಲ್ಲ, ಎಲ್ಲರಿಗೂ ಇಲ್ಲ. ಈಗ ನಾನು ನೋಡಿದ್ದಾನೆ, ಕನ್ಯಾ ರಾಶಿಯವರಿಗೆ ಗಂಡ ಶನಿ, ಒಬ್ಬರಿಗೆ ಕನ್ಯಾ ರಾಶಿಯವರಿಗೆ ಕುಂಭದ್ರೋಣ ಮಳೆ. ದಶಾಭುಕ್ತಿ ಮಕ್ಕಳೇ, ದಶಾಭುಕ್ತಿ. ತುಲಾ ರಾಶಿಯವರಿಗೆ ಭಾಗ್ಯದಲ್ಲಿ ಗುರು, ಷಷ್ಠದಲ್ಲಿ ಶನಿ. ಇದಕ್ಕಿಂತಲ ಅಂತೀವಿ. ಜೈಲಿಗೆ ಹೋಗಿರೋದು ನೋಡಿದ್ದೀನಿ, ಅದಕ್ಕೆ ಮೀರಿದ ನೋವು ತಿಂದಿರೋದು ನೋಡಿದ್ದೇನೆ, ಮುಳುಗಿರೋದು ನೋಡಿದ್ದೇನೆ. ಮನೆ, ಮಠ, ಕುಟುಂಬ, ಮರ್ಯಾದೆ ಮೂರು ಪಾಲಾಗಿ ನಿಂತಿರ್ತಕ್ಕಂಥದ್ದು ನೋಡಿದ್ದೇನೆ. ಎಂತ ಯೋಗ! ದಶಾಭುಕ್ತಿ ಯೋಗ ಕರ್ಣ ಸುತ್ತಮುತ್ತ, ದಟ್ ಇಸ್ ಆಲ್ಸೋ ಇಸ್ ದೇರ್. ನೆನಪಲ್ಲಿ ಇಟ್ಕೊಳ್ಳಿ. ಅದರಿಂದ ಹೇಳಿದ ತಕ್ಷಣ ಎಲ್ಲಾ ರಾಶಿಗಳಿಗೂ ಸಿಕ್ಬಿಡುತ್ತೆ ಖಂಡಿತ ಇಲ್ಲ. ಅದು ಹೇಗೆ ಅಂತ ಹೇಳಿದ್ರೆ, ಮನೇಲಿ ಅಡಿಗೆ ಮಾಡಿರ್ತಾರೆ, ಎಲ್ರಿಗೂ ಅಷ್ಟು ಸಿಗಬೇಕು ಅನ್ನೋದೇನಿಲ್ಲ. ಮಾಡಿದ್ರು ಕೂಡ ತಿನ್ನೋಕ್ಕಾಗುತ್ತೆ ಅನ್ನೋ ಯೋಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಮಾಡಿದ್ದಾರೆ, ನಾವು ಇದ್ದೀವಿ. ಸಡನ್ ಆಗಿ ಯಾರೋ ಅತಿಥಿಗಳು ಬಂದ್ರು, ಅವ್ರಿಗೆ ಬಡಿಸ್ಬಿಟ್ರು. ಸಡನ್ ಆಗಿ ಬಂದ್ ನಾಯಿ ಮೂತಿ ಇಟ್ಬಿಡ್ತು. ನಮ್ಮ ಗ್ರಹಚಾರ ಅನ್ನತಕ್ಕಂಥದ್ದು, ಗ್ರಹಗಳ ಆಚಾರ ವಿಚಾರ ಸಂಪ್ರದಾಯ ತಿಳ್ಕೊಳ್ಳದೆ, ಗುರುಗಳೇ ನಮ್ಮ ರಾಶಿಯವ್ರಿಗೆ ಏನೂ ನಡೀಲೇ ಇಲ್ಲ, ಬಟ್ ನೀವ್ ಹೇಳಿದ್ರಿ ಒಳ್ಳೇದಾಯ್ತು ಅಂತ. ಅಲ್ಲ, ಇದುವೇ. ಅಷ್ಟನ್ನು ಮಾಡ್ಕೊಳ್ಳಿ, ಯೋಚನೆ ಮಾಡ್ಕೋಬೇಡಿ. ಇರ್ಲಿ, ಶನಿವಾರ ಹುಟ್ಟಿದವರಲ್ಲೊಂದು ನಿಮಗೆ ಜೀವನದಲ್ಲಿ ಯಾರಾದ್ರೂ ಒಳ್ಳೆ
ಸರ್ವೆಂಟ್ ಬೇಕು, ಸರ್ವಿಸ್ ಓರಿಯೆಂಟೆಡ್ ಬೇಕು ಅನ್ನತಕ್ಕಂಥದ್ದಾದ್ರೆ ಶನಿವಾರ ಹುಟ್ಟಿದ್ದಾರ ಅಂತ ಕೇಳಿ. ಈಸ್ ಅ ಮಾಸ್ಟರ್ ಆಫ್ ಸರ್ವಿಸಿಂಗ್. ಮಾಸ್ಟರ್ ಹಿಂಗ್ ನಿಂತು ಬಿಡ್ತಾರೆ. ಅವ್ರು ಜಾಸ್ತಿ ಯೋಚನೆ ಮಾಡಲ್ಲ ಶನಿವಾರ ಹುಟ್ಟಿದವರು. ಶನಿವಾರ ಹುಟ್ಟಿದ್ದೆ ನನ್ನ ರಾಮ ಭಕ್ತ, ರಾಮ ಬಂಟ, ಹನುಮ ಅಲ್ವಾ, ಸ್ಥಿರವಾರ. ಆಜ್ಞೆ ಅಷ್ಟೇ, ಬೇರೆ ಅದಕ್ಕೆ ಮೀರಿದ್ದ ಆಲೋಚನೆ ಮಾಡುವುದಿಲ್ಲ. ಶನಿವಾರ ಹುಟ್ಟಿದವರಿಗೆ ಅಂಥದ್ದೊಂದು ನನ್ನ ಯಜಮಾನ ಹೇಳಿದ್ರು. ಒಬ್ಬ ಮನೆ ಕಟ್ಟುವವ, ಒಬ್ಬ ಯಜಮಾನನ ಹತ್ರ ಕೆಲಸ. ಆತ ಮನೆ ಕಟ್ಟಲಿಕ್ಕೆ ಜವಾಬ್ದಾರಿ ವಹಿಸಿದ್ರೆ ಎಷ್ಟು ಮುತುವರ್ಜಿಯಿಂದ ಕಟ್ತಿದ್ದ ಅಂದ್ರೆ ಒಂದೊಂದು ಮನೆಯೂ ಮಾಸ್ಟರ್ ಪೀಸ್ ಅಂತೆ. ಒಂದೊಂದು ಮನೆಯೂ ಮಾಸ್ಟರ್ ಪೀಸ್, ಬ್ಯೂಟಿಫುಲ್. ಆರ್ಕಿಟೆಕ್ಚರ್ ಡಿಸೈನ್ ಇರ್ಬೋದು, ಸ್ಟ್ರಕ್ಚರಲ್ ಡಿಸೈನ್ ಇರ್ಬೋದು, ಇಂಟೀರಿಯರ್ ಡಿಸೈನ್ ಇರ್ಬೋದು, ಒಂದೊಂದು ಮನೆಗೂ ಮೀರಿದಂತ ಇನ್ನೊಂದು ಮನೆ. ಏನು ಬೇಡಿಕೆ ಅಂದ್ರೆ ಯಜಮಾನನಿಗೆ ಖುಷಿ ಮೇಲೆ ಖುಷಿ. ಇಂಥ ಒಂದು ಸರ್ವಿಸ್ ಓರಿಯೆಂಟೆಡ್ ವ್ಯಕ್ತಿ ನನ್ನ ಜೀವಮಾನದಲ್ಲಿ ನಾನು ನೋಡಿಲ್ಲ ಅಂತ. ಸಚ್ ಕೈಂಡ್ ಆಫ್ ಸರೆಂಡರ್. ಯಜಮಾನ ಹೇಳಿದರೆ ನಾನು ಮಾಡ್ಬೇಕಷ್ಟೆ ಪರಿಪೂರ್ಣವಾಗಿ. ಒಂದು ಹೆಚ್ಚು ಕಡಿಮೆ ಒಂದು 40 ವರ್ಷ ಕೆಲಸ ಮಾಡಿದಂತ ವ್ಯಕ್ತಿ ಯಾಕೋ ಒಂದು ಕಾಲ್ಗಟ್ಟಕ್ಕೆ ಸಾಕು, ವಯಸ್ಸಾಯ್ತು, ಇನ್ನಾದ್ರೂ ಹೆಂಡತಿ ಮಕ್ಕಳು ಕುಟುಂಬದ ಜೊತೆ ಕಾಲಕ್ಷೇಪ ಮಾಡೋಣ, ಸಮಯ ಓಡಿ ಓಡಿ ದಣದ್ ಬಿಟ್ಟಿದ್ದೇನೆ, ಬರೀ ಕೆಲಸನೇ ಆಗೋಯ್ತು, ಜಸ್ಟ್ ಸರ್ವಿಸ್, ಇದು ಬಿಟ್ಟು ಬೇರೆ ಪ್ರಪಂಚ ಇಲ್ಲ ಅಂತ ಅಂದ್ಕೊಂಡಂತ ವ್ಯಕ್ತಿ ಯಜಮಾನ್ ಹತ್ರ ಬರ್ತಾನೆ. ಯಜಮಾನ್ರೆ, ನನಗೆ ಸಾಕು, ಈ ಮನೆ ಕಟ್ಟ ಕಡೆ ಮನೆ ಅನ್ಕೊಂಡು ನಾನು ಮುಗಿಸ್ಕೊಟ್ಟಿದ್ದೇನೆ, ನನ್ನನ್ನು ಬಿಡುಗಡೆ ಮಾಡಿಕೊಡಿ. ಸರಿ, ಯಜಮಾನ್ರು ಸ್ವಲ್ಪ ಸಮಯ ಕೊಡು ಅಂದ್ರು. 1-2-3 ದಿನ ಆದ್ಮೇಲೆ ಮತ್ತೆ ಕರೆದ್ರು. ಯಾಕೆ? ಇಲ್ಲ ಸ್ವಾಮಿ, ದಣದ್ ಬಿಟ್ಟಿದ್ದೇನೆ, ನನ್ನ ಈ ಕೆಲಸದ ಮೇಲೆ ಗಮನ, ನಿಮ್ಮ ಮೇಲೆ ಗಮನ ಬಿಟ್ಟು ಬೇರೆ ಇನ್ನೇನೂ ಗಮನವಿಲ್ಲ, ಇನ್ ಯಾವ ಭಾವವೂ ಗಮನವಿಲ್ಲ. ಎದ್ರೆ ಕೂತ್ರೆ ನಿಮ್ಮದೇ ಗಮನ. ನಿಮ್ಮ ಕೆಲಸವನ್ನ ಪರಿಪೂರ್ಣತೆಯಿಂದ ಮಾಡಿಕೊಡ್ಬೇಕೆನ್ನುವುದೇ ನನ್ನ ಗಮನ. ನಿಮ್ಮನ್ನು ತೃಪ್ತಿಪಡಿಸಿದ್ದೇನಾ? ಗ್ರಾಹಕರನ್ನ ತೃಪ್ತಿಪಡಿಸಿದ್ದೇನಾ? ಆ ಮನೆ ಕೊಂಡ್ಕೊಂಡಿರೋರು ಎಲ್ಲರೂ ನಿಮ್ಮನ್ನ ಹೀಗಂತರ ನನಗಷ್ಟೇ ಸಾಕು, ಅದೊಂದು ಆತ್ಮತೃಪ್ತಿ. ಇನ್ನು ಆ ದೇಹಕ್ಕೆ ಆ ಶಕ್ತಿ, ಬುದ್ಧಿಗೆ ಅದೊಂದು ತಾಳ್ಮೆ, ಹೃದಯಕ್ಕೆ ಅದು ತಗೊಳ್ಳೋಷ್ಟು ಶಕ್ತಿ ಕೂಡ ನನ್ನಲ್ಲಿಲ್ಲ. ಅದಕ್ಕೆ ನಾನು ರಿಟೈರ್ಮೆಂಟ್ ತಗೋತೀನಿ. ಹಾಗೆ ನನ್ನ ಈ ಕೆಲಸದ ಮೇಲೆ ಗಮನ ಕೊಡ್ತಾ 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 ನನ್ನ ಒಂದು ಕುಟುಂಬದ ಕಡೆ ಗಮನ ಕೊಡ್ಲಿಲ್ಲ, ಅಲ್ಲಿ ಕೊಡ್ಬೇಕು ಅಂತ ಅದಕ್ಕೆ ನಿರ್ಧಾರ ಮಾಡಿದಂತ. ಸರಿ, ಒಂದ್ ಕೆಲಸ ಮಾಡಿ, ನನಗೋಸ್ಕರ ಒಂದ್ ಜಾಗ ತೋರಿಸ್ಬಿಟ್ಟು ಇಲ್ಲೊಂದು ಅದ್ಭುತವಾಗಿ ಮನೆ ಕಟ್ಟು. ರೈಟ್, ಆಯ್ತು ಯಜಮಾನ್ರೆ. ಕಡೆಯ ಮನೆ ನನ್ನ ಯಜಮಾನನಿಗೆ ಎಂತ ಒಂದು ಗುರುತಾಗಿರ್ಬೇಕು ಅಂದ್ರೆ, ನಾನು ಬಿಟ್ಟು ಹೋದ್ರು ಪ್ರತಿ ಕಲ್ಲು, ಪ್ರತಿ ಆ ಒಂದು ನೆರಳು, ಕಿಟಕಿ, ದೇವರ ಮನೆ, ಸ್ನಾನದ ಮನೆ, ಹಾಲು, ಬೆಡ್ರೂಮ್, ಇಟ್ ಶುಡ್ ಬಿ ಮಾಸ್ಟರ್ ಪೀಸ್ ಆಗಿರ್ಬೇಕು. ನನ್ನ ಯಜಮಾನ ಕುಳಿತುಕೊಂಡು ವಿಶಾಲವಾಗಿ ಆನಂದವಾಗಿ, ಆ ರಿಟೈರ್ಮೆಂಟ್, ನನ್ನಷ್ಟೇ ವಯಸ್ಸಾಗಿದೆ ನನ್ನ ಯಜಮಾನರಿಗೂ, ಹೆಚ್ಚು ಕಡಿಮೆ ನನಗಿಂತ ದೊಡ್ಡವರು. ಆ ದಣಿ ಚೆನ್ನಾಗಿರ್ಬೇಕು, ಇಷ್ಟು ದಿನ ಪೋಷಿಸಿದ್ದಾರೆ, ಕಾಪಾಡಿದ್ದಾರೆ, ಅನ್ನ ಕೊಟ್ಟಿದ್ದಾರೆ, ನೆರಳು ಕೊಟ್ಟಿದ್ದಾರೆ, ಬದುಕು ಕೊಟ್ಟಿದ್ದಾರೆ. ಅನ್ನದಾತೋ ಸುಖೀಭವ ಅಂತೇಳಿ ಆ ವೃದ್ಧ ಯಾವ ರೀತಿ ಆ ಮಾಸ್ಟರ್ ಪೀಸ್ ಅಂದ್ರೆ ಒಂದೊಂದು ಕಲ್ಲನ್ನು ಎಲ್ಲೆಲ್ಲಿಂದಲೂ ಹುಡ್ಕೊಂಡು ಬರ್ತಾನೆ. ಯಜಮಾನ ನೋಡ್ತಾ ಇರ್ತಾರೆ, ಎಷ್ಟು ಆಸ್ತಿ ಐತನಿಗೆ ಅಂತ. ಒಂದೊಂದು ಪ್ರತಿ ಮನೆ ಕಟ್ಟುವಾಗ ಇಷ್ಟು ಒಂದು ಪ್ರೀತಿಯಿಂದ, ಇದು ನೋಡಿದ್ರೆ ಇನ್ನಷ್ಟು ಪ್ರೀತಿ, ಪ್ರತಿ ಕಲ್ಲನ್ನು ಈ ತರ ಮುಟ್ತಿದ್ದಾನಂತೆ. ಇದು ನನ್ನ ಯಜಮಾನ, ನನ್ನ ನಂತರ ನನ್ನ ಯಜಮಾನ ನಂತರ ಅವ್ರ ಮಕ್ಕಳು, ಅವ್ರ ಮಕ್ಕಳ ನಂತರ ಅವ್ರ ಮೊಮ್ಮಕ್ಕಳು, ಒಂದು 7 ಜನರೇಷನ್ ಇರಬೇಕು. ಅಂಥದ್ದೊಂದು ದಿವ್ಯ ದೇವಸ್ಥಾನದಂತ ಒಂದು ಭವನವಾಗಬೇಕು ಅನ್ನೋ ರೀತಿಯಲ್ಲಿ ಆ ಒಂದು ಗೋಪುರಗಳು, ಅಲಂಕಾರಗಳು, ಉದ್ಯಾನಗಳು, ಸ್ವಿಮ್ಮಿಂಗ್ ಪೂಲು, ಲಿಫ್ಟ್, ಇನ್ನೊಂದೆಲ್ಲ ತರಿಸಿ ನಿಂತು ಮಾಡಿ ಒಂದು ಫಿನಿಶ್ ಮಾಡಿ ಆ 1-2 ವರ್ಷ ತಪಸ್ಸಿನ ತರ
ಎಲ್ಲ ಕಟ್ಟು ಕಡೆದಿದು. ನನ್ನ ಯಜಮಾನ ಎದುರು ಬಂದ್ರೆ ನಿನ್ಕಣು, ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಒಂದು ಇಟ್ಟಿಗೆಯಲ್ಲೂ ನಿನ್ನ ಹೆಸರು ಉಳಿಸಿದ್ಯಾ ಅನ್ಕೋಬೇಕು. ಆ ರೀತಿ ಅಲ್ಲೇ ಮಲ್ಕೊಳ್ಳೋದು. ಟೈಮಿಗೆ ಸರಿಯಾಗಿ ಊಟ, ಟೈಮಿಗೆ ಸರಿಯಾಗಿ ನಿದ್ದೆ, ಮಧ್ಯರಾತ್ರಿಲೂ ಎದ್ದು ಬಿಟ್ಟು ಎಲ್ಲಾದ್ರೂ ಕ್ಯೂರಿಂಗ್ ಪ್ರಾಬ್ಲಮ್ ಆಗಿದೆಯಾ, ಎಲ್ಲಾದ್ರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿದೆಯಾ, ಈ ರೀತಿ ಎಲ್ಲ ಮುಗಿಸಿ ಆ ಮನೆಯ ಒಂದು ಸಿದ್ಧತೆ. ಯಜಮಾನನ್ ಕೊಡ್ಬೇಕಾದ್ರೆ, ಯಜಮಾನ ನೋಡಪ್ಪ ಒಂದು ಕೆಲಸ ಮಾಡಿ, ನಿನಗೊಂದು ಸೆಂಡಪ್ ಕೊಡಬೇಕು, ನಿನ್ನವನ್ನ ಕರಿ, ನಿನ್ನ ಒಂದು ಈ ಒಂದು ದಿವ್ಯವಾದ ಕೆಲಸದ ಒಂದು ಸರ್ವಿಸಿಂಗ್ ಇದೆಯಲ್ಲ, ಇದು ಒಂದು ಯಾರಿಂದಲೂ ಬರೋಲ್ಲ. ಐ ಹ್ಯಾವ್ ಸೀನ್ ವೆರಿ ರೇರ್. ಸೊ ನಿನ್ನ ಮನೆಯವ್ರ ಮುಂದ್ಗಡೆ ನಿನಗೊಂದು ಎಲ್ಲರೂ ಈ ಒಂದು ಗೆಟ್ ಟುಗೆದರ್ ಸೆರೆಮನಿ ಫೈನಲ್ ಆ ಸೆಂಡ್ ಆಫ್ ಕೊಡಬೇಕು ಅಂತ ಹೇಳಿ ಎಲ್ಲ ವರ್ಕರ್ಸ್, ಸಾವಿರಾರು ಮಂದಿ ವರ್ಕರ್ಸ್ ಮುಂದ್ಗಡೆ ಕರೆದು ಆ ಕುಟುಂಬದ ಮುಂದ್ಗಡೆ ಒಂದು ಚಿನ್ನದ ನಾಣ್ಯ, ಬೆಸ್ಟ್ ಎಂಪ್ಲಾಯಿ, ಬೆಸ್ಟ್ ಮೋಟಿವೇಶನ್ ಪರ್ಸನ್, ಬೆಸ್ಟ್ ಸರ್ವಿಸ್ ಪರ್ಸನ್, ಅಷ್ಟು ಹಂಬಲ್ ಅಂತೆ ಹನುಮರ ಹಾಗೆ ಆ ವ್ಯಕ್ತಿ. ಇಲ್ಲ ಯಜಮಾನ್ರೆ, ನನ್ನಲ್ಲಿರೋ ಆ ಕ್ರಿಯೇಟಿವಿಟಿಯನ್ನ ಆ ಉತ್ಸಾಹ ಪಡಿಸಿ ತಟ್ಟಿ ಎಬ್ಬರಿಸಿ ನನ್ನನ್ನು ನಿಲ್ಸಿದ್ದೀನಿ, ನಿಮ್ಮಿಂದಲೇ ನಾನು ಅಂತ ಆಗಲೂ ಕೂಡ ಇಲ್ಲಪ್ಪ ಅಂತ ಹೇಳಿ ಹಾಕ್ಕೊಂಡು ಅವ್ರ ಕುಟುಂಬದವನ್ನೆಲ್ಲ ಕರೆದು, ಅವ್ರಿಗೂ ಗೊತ್ತಿಲ್ಲ, ಯಾವಾಗಲೂ ಬೈಕೊಳ್ಳೋರಂತೆ, ನಮ್ಮ ತಂದೆ ಹೀಗೆ ಬರೋದೇ ಇಲ್ಲ, ಬರ್ಡೇಗಿಲ್ಲ, ಆನಿವರ್ಸರಿಗಿಲ್ಲ, ಫಂಕ್ಷನ್ಗಿಲ್ಲ, ಒಂದು ಪುಟ್ಟ ಪ್ರೀತಿಗಿಲ್ಲ, ಹೆಂಡತಿ ಕೂಡ ನನಗೆ ನೋವಾದಾಗಿಲ್ಲ, ಸಂಕಟಕ್ಕಿಲ್ಲ, ಹೇಳ್ಕೊಳಕ್ಕಿಲ್ಲ, ದುಡಿಯೋದು ತಂದು ಕೊಡೋದು ಅಷ್ಟೇ. ಯಾವಾಗ ನೋಡಿದ್ರು ಕೆಲಸ 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 ಕೆಲಸ, ಯಜಮಾನ ಕೆಲಸ ಯಜಮಾನ ಕೆಲಸ. ಅದೇನ್ರಿ ಯಜಮಾನ್ರ ಮೇಲೆ ಇಲ್ಲಮ್ಮ ಅನ್ನದಾತ ಎಸ್ ಗಿವೆನ್, ಅವರಿಂದಲೇ ನೋಡು ನಾವು ಬದುಕು ಕಟ್ಕೊಂಡಿದೀವಿ, ಮಕ್ಕಳನ್ನೆಲ್ಲ ಓದಿಸಿದೀವಿ, ಅವ್ರಿಗೊಂದೊಂದು ಜೀವನ ಕಟ್ಸಿದೀವಿ ಅನ್ನತಕ್ಕಂಥ ಭಾವ. ಕರೆದು ಎಲ್ಲರ ಮುಂದ್ಗಡೆ ಒಂದು ಚಿಕ್ಕ ಪೆಟ್ಟಿಗೆ ಕೊಟ್ಟಿರುತ್ತೆ. ಅವ್ರ ಮಿಸ್ಸಸ್ಗೆ ಒಂದು ಸಂಕಟ ಅಂತೆ, ಯಜಮಾನ ಯಜಮಾನ ಅಂತಿದ್ರು, 40 ವರ್ಷ ರಾತ್ರಿ ಹಗಲು ನಮ್ಮನ್ನು ಬಿಟ್ಟು ಅಮ್ಮ ಅಪ್ಪ ಕುಟುಂಬ ಫ್ರೆಂಡ್ಸು ಪಾರ್ಟಿ ಫಂಕ್ಷನ್ ಜೋರು ಮೋಜು ಎಲ್ಲ ಬಿಟ್ಟು ನನ್ನ ಯಜಮಾನ ನನ್ನ ಸಂಸ್ಥೆ ಅನ್ನೋ ಒಂದು ಏಕಾಗ್ರತೆಯಿಂದ ಮಾಡಿರೋ ಏನೋ ಒಂದು ಚಿಕ್ಕ ಪೆಟ್ಟಿಗೆ ಕೊಟ್ಟಿದ್ದಾರೆ. ಇರ್ಲಿ ಬಿಡು, ನಮಗ್ ಬಂದಿದ್ದಿಷ್ಟೇ, ಇವ್ರು ಯಾವಾಗ್ಲೂ ಹೇಳ್ತಾರೆ, ಆಕಿನೂ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ, ನಮಗೇನ್ ಬರ್ಬೇಕು ಅಷ್ಟೇ ದುಡಿದಿದ್ದೀವಿ, ಸಂಬಳ ಕೊಟ್ಟಿದ್ದಾರೆ, ಬೋನಸ್ ಕೊಟ್ಟಿದ್ದಾರೆ, ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ, ಸಾಕು, ಅಲ್ಲೊಂದು ಗೌರವ ಕೊಟ್ಟಿದ್ದಾರೆ ಅಂತ ಖುಷಿಯಿಂದ ತಗೊಂಡು ಹೋಗ್ಬೇಕಾದ್ರೆ ಜೋರು ಚಪ್ಪಾಳೆ ಅಂತೆ ಯಜಮಾನ. ಎಲ್ಲರೂ ಯಜಮಾನ ಮತ್ತೆ ಕರೆದು ಆ ಪೆಟ್ಟಿಗೆ ತೆಗಿಯಮ್ಮ ಅಂದ್ರೆ, ಏನ್ ಇನ್ನೊಂದು ಚಿನ್ನದ ಡಾಲರ್ ಕೊಟ್ಟಿರ್ತಾರೆ ಅಂತೇಳಿ ತೆಗೆದ್ರೆ ಒಂದು ಕೀಗಳ ಗೊಂಚು, ಏನಿದು ಗೊತ್ತಾಗ್ತಿಲ್ಲ ಅಂದ್ರೆ, ಆ ಮನೆ ಕಟ್ಟ ಕಡೆಯ ಮನೆ ನಿನ್ನ ಯಜಮಾನ ಕಟ್ಟಿದನಲ್ಲಮ್ಮ, ಅದು ಅವನಿಗೋಸ್ಕರ ಕಟ್ಟಿಸಿರೋದು ಆ ಮನೆ ಅಕ್ಕಿ, ಇದು ನಿಮ್ಮದು ಅಂತ ಆನಂದ ಬಾಷ್ಪವಂತೆ ಆತನ ಹೆಂಡತಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಎಲ್ಲರಿಗೂ. ನಮ್ಮ ತಂದೆ ಇಷ್ಟು ಒಂದು ಸ್ಯಾಕ್ರಿಫೈಸ್ಗೆ ಇಂಥ ಒಂದು ಯಜಮಾನ 40 ವರ್ಷದ ನಂತರ 40 ವರ್ಷ ಯಜಮಾನನ ಕಣ್ಣಲ್ಲಿ ನೀರು, ಸೇವಕೈಗೆ, ಸ್ವಾಮಿ ಇದೇನು, ಆ ಮನೆ ನಿನಗೋಸ್ಕರ, ಇನ್ನು 40 ವರ್ಷ ನನ್ನ ಜೊತೆ ಇಷ್ಟು ಒಂದು ಪ್ರೀತಿಯಿಂದ ಅನುಭವದಿಂದ ಏನ್ ಮಾಡಿದ್ಯಲ್ಲ ಕೆಲಸ, ಅದಕ್ಕೆ ನಾನು ಕೊಡ್ತೀನಿ ಒಂದು ಪುಟ್ಟ ಕಿರುಕಾಣಿಕೆ ಅಂತ. ಮಾತುಗಳಿಲ್ಲ. ಎಸ್, ದಟ್ ಇಸ್ ವಾಟ್ ಶನಿವಾರ ಹುಟ್ಟಿದವ್ರಿಗೆ ಅಂಥದ್ದೊಂದು ತಾಳ್ಮೆ. ಬೇರೆಯವ್ರು ಏನ್ ಕೊಟ್ರು, ಬೇರೆಯವ್ರು ಏನ್ ಮಾಡಿದ್ರು ಅದಲ್ಲ, ನಿಮಗೊಂದು ಕೆಲಸ ಕಾರ್ಯ ಜವಾಬ್ದಾರಿ ನೀವು ತೆಗೆದುಕೊಂಡು ಬಿಟ್ಟರೆ ಅವ್ರು ಕೆಟ್ಟವರ ಒಳ್ಳೆಯವರ ನಿಮಗ್ ಗೊತ್ತಿಲ್ಲ. ನಿಮ್ಮ ಕೆಲಸದಲ್ಲಿ ಮಾತ್ರ ನೀವು ನಿಮಗಿಂತ ನಿಯತ್ತಿಗೆ ಮೀರಿದ ವ್ಯಕ್ತಿ ಇಲ್ಲ. ಅಲ್ಲಿ ನೋವಾಯ್ತಾ, ವಿಪರೀತ ನೋವಾಯ್ತಾ, ಎದ್ದು ಬರ್ತೀರಿ. ನಿಮಗೆ ನಿಮ್ಮ ವ್ಯಕ್ತಿತ್ವಕ್ಕೆ, ದುಡ್ಡಿಗಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೆ ಘಾಸಿಯಾದಾಗ ಯು ವಿಲ್ ಜಸ್ಟ್ ವಾಕ್ ಔಟ್. ಇದು ನಿಮ್ಮ ಭಾವ. ಅಷ್ಟು ಬಿಟ್ಟು ನಾನು ನೋಡಿದ ಹಾಗೆ ನೀವು ರಾಮನಂತೆ ರಾಮನ ಬಂಟರೆ ಶನಿವಾರ ಹುಟ್ಟಿದವರು ಪರಿಪೂರ್ಣವಾಗಿ ಎದ್ರೆ ಕೂತ್ರೆ ನನ್ನ ಯಜಮಾನ ಮನೆ ಕಡೆ ಇನ್ನೊಂದ್ರ ಕಡೆ ನಿಮಗೆ ಗಮನವಿಲ್ಲ. ಅದು ವರ್ಷಗಟ್ಟಲೆ, ದಶಕಗಟ್ಟಲೆ. ನಾವು ಇವತ್ತಿನ ಜನರೇಷನ್ ಅಂತ ಹೇಳ್ತೀವಲ್ಲ,
6 ತಿಂಗಳು 3 ತಿಂಗಳು 1 ತಿಂಗಳು ಸಂಬಳ ತಗೊಂಡು ಓಡೋಗ್ಬಿಡ್ತಾರೆ. ಆ ಒಂದು ಮಾತು ಅನ್ನೋವಾಗಿಲ್ಲ, ಆ ಒಂದು ಪ್ರಾಮಾಣಿಕತೆಯೂ ಇಲ್ಲ, ನಿಯತ್ತಿಲ್ಲ, ನಿಜಾಯಿತಿ ಇಲ್ಲ. ವೆರಿ ರೇರ್ ಅಂಥದ್ದೊಂದು ಭಾವ ಹಾಕೊಳ್ಳೋದು, ವೆರಿ ರೇರ್, ತುಂಬಾ ಅಪರೂಪ. ನಿಜ ಹೇಳ್ತಾನೆ, ತುಂಬಾ ಅಪರೂಪ. ಶನಿವಾರ ಹುಟ್ಟಿದವರು ಅಪರೂಪಕ್ಕೆ ಅಪರೂಪ ಹುಟ್ಟಿದವರು. ಆಸ್ ಎ ಸರ್ವಿಸ್ ಪರ್ಸನ್ ನಿಜವಾಗ್ಲೂ ನಿಮ್ಗೊಂದು ಒಳ್ಳೆ ಸೇವಕ, ಬಲಗೈ ಸೇವಕ ಬೇಕು, ನಂಬಿಕೆಯ ಬಂಟ ಬೇಕು. ಜಾತಕ ಪರಾಮರ್ಶಿಸಿ, ಮುಖ್ಯವಾಗಿ ಶನಿವಾರ ಹುಟ್ಟಿರೋರ ಹತ್ರ ಇದರಲ್ಲಿರೋ ನಾನು ಹೇಳಿದ ಅರ್ಧಕ್ಕರ್ಧ ಗುಣಗಳಿರುತ್ತೆ. ಎಷ್ಟು ಜನ ಹೌದು ಅಲ್ಲ ಅಂತೀರ ಕಾಯ್ತಿರ್ತಾರೆ. ಹೌದು, ಯಾರು ಬಂದು ಯಜಮಾನನ ಬಗ್ಗೆ ಹೇಳಿದ್ರು ಹಾಗೂ ಕೇಳಿಸ್ಕೊಳ್ಳೇಬೇಕು ಅನ್ನೋದಿದ್ರೆ ಹಂಗೆ ಕೇಳಿಸ್ಕೊತಿರೋದೆ, ತಗೊಳ್ಳಲ್ಲ ತಲೆ. ನಾನು ನನ್ನ ಕೆಲಸ ಮಾಡಿದ್ದೇನೆ. ವಿಪರೀತವಾದಂತ ಒಂದು ನಂಬಿಕೆ ಕೆಲಸದ ಮೇಲೆ. ಕೊಡೋಕ್ ಅವ್ರು ಯಾರು, ತಗೊಳೋಕ್ ನಾನು ಯಾರು? ಭಗವಂತನಿದ್ದಾನೆ. ಏನೋ ನಿನಗೆ ಇಂಕ್ರಿಮೆಂಟ್ ಆಗಿಲ್ವಾ? ದೇವರಿದ್ದಾನೆ ಬಿಡು. ಸ್ಟೇಜ್ ಮಕ್ಕಳೇ ಶನಿವಾರದಲ್ಲಿ ಹುಟ್ಟಿದವ್ರು ಮಾತ್ರ ಒಂದು ಕೆಲಸ ಇಟ್ಕೊಂಡ್ಬಿಟ್ರು ಅಂದ್ರೆ ಅವ್ರು ಪ್ರಮೋಷನ್ ಕೊಡ್ಲಿಲ್ಲ, ಇಂಕ್ರಿಮೆಂಟ್ ಕೊಡ್ಲಿಲ್ಲ, ಕರೀಲಿಲ್ಲ, ಹೇಳಿಲ್ಲ, ಮಾಡಿಲ್ಲ, ನೋಡಿಲ್ಲ, ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಲ್ಲ. ದೈ ಜಸ್ಟ್ ಸ್ಟೇಜ್ ದಿ ಟ್ರ್ಯಾಕ್. ನಂಬ್ತೀರಾ? ಅವರಲ್ಲೇ ಇರ್ತಾರೆ, ಬಿಡುವುದಿಲ್ಲ. ಅದರ ಒಂದು ಹಿಡಿತಕ್ಕೆ ನಿಲ್ತಕ್ಕಂಥದ್ದಾಗುತ್ತೆ. ಅಂತ ವ್ಯಕ್ತಿತ್ವ ನಿಮಗೆ ನಿಜವಾಗ್ಲೂ ಸಲಾಂ ಮಾಡ್ತಾನೆ. ಎಲ್ಲರಲ್ಲೂ ಒಂದು ಪಾಸಿಟಿವ್ಸ್ ಇರುತ್ತೆ. ಪಾಸಿಟಿವ್ಸ್ ಹುಡುಕಿ ಹೇಳಬೇಕಾಗಿರೋದು ನಿಮ್ಮ ವೀಕ್ನೆಸ್ ಅಲ್ಲ. ವೀಕ್ನೆಸ್ಗಳು ಬಿಡಿ, ಅದು ಸರಿಪಡಿಸಕ್ಕಾಗಲ್ಲ ಮಕ್ಕಳು. ಈ ಚೋಟದ ಮೆಣಸಿನ್ಕಾಯಿ ಚೋಟದ್ದಾನೆ, ನೀವು ಜಾಸ್ತಿ ಎಷ್ಟೇ ಹಾಕಿದ್ರು ಗುಂಟೂರು ಮೆಣಸಿನ್ಕಾಯಿ ಗುಂಟೂರೇ. ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಗುಲ್ಬರ್ಗ ಮೆಣಸಿನ್ಕಾಯಿ ಗುಲ್ಬರ್ಗವೇ. ಇದ್ರದ್ದು ಅಷ್ಟೇ. ಅದರಲ್ಲೂ ಬದಲು ಆಗೋದಿಲ್ಲ. ಅಷ್ಟೇ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ. ಹಾಗೆ ಇದನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರೋ ಒಬ್ಬ ಶನಿವಾರ ಹುಟ್ಟಿರ್ತಾನೆ, ನೊಂದಿರ್ತಾನೆ, ಯಾರು ಗಮನಿಸ್ಲಿಲ್ಲ ಗುರುಗಳೇ. ನೀವು ನಿಜವಾಗ್ಲೂ ನಿಮ್ಮನ್ನ ಯಾರಾದ್ರೂ ಗಮನಿಸ್ಬಿಟ್ರೆ, ಬೆನ್ ತಟ್ಟುಬಿಟ್ರೆ, ಒಂದು ಸಮಾಧಾನ ಮಾಡ್ಬಿಟ್ರೆ ನಿಮಗ್ ಬರೋ ಒಂದು ಆತ್ಮ ತೃಪ್ತಿ, ಪರಂ ತೃಪ್ತಿ, ಸಂತೃಪ್ತಿ, ಓ ಅಮೇಜಿಂಗ್. ಕಾಯ್ತಿರ್ತೇನೆ ನಿಮ್ಮ ಒಂದು ಪುಟ್ಟ ಶೇರ್ಗೆ, ಹಾಗೆಯೇ ಪುಟ್ಟ ಒಂದು ಕಮೆಂಟ್ಗೂ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ರೋಹಿಣಿ ನಕ್ಷತ್ರ, ಚಂದ್ರ ಉಚ್ಚಂಗತ ಸ್ಥಾನ, ಉಚ್ಚ ಸ್ಥಾನ ವೃಷಭ ರಾಶಿಯಲ್ಲಿ, ತನ್ನದೇ ನಕ್ಷತ್ರ ಸ್ವಯಂ ನಕ್ಷತ್ರದಲ್ಲಿ ಸುಖಕಾರಕ, ಮಾತೃಕಾರಕ, ಅನ್ನಕಾರಕ, ಮನೋಕಾರಕ, ಸಾಮರ್ಥ್ಯಕಾರಕ, ರಾಜಕೀಯ ಕಾರಕ, ಜನಾಕರ್ಷಣೆ ಕಾರಕ. ಹೌದು, ಜನಗಳ ಆಕರ್ಷಣೆ ಬರಬೇಕು ಅಂದ್ರೆ ಚಂದ್ರ ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ಜನಗಳ ನಡುವೆ ಆ ಪ್ರೀತಿ, ಆ ಸಂಪಾದನೆ ಸುಮ್ನೆ ನಿಮ್ ಹಿಂದ್ಗಡೆ ಬರೋಕ್ಕಾಗಲ್ಲ. ಸುಮ್ನೆ ಕೃಷ್ಣರನ್ನ ಎಲ್ಲರೂ ಪೂಜೆ ಮಾಡೋಕ್ಕಾಗಲ್ಲ. ಅಷ್ಟು ಆರಾಧನೆ, ಅಷ್ಟು 1000 ಮಂದಿ, ಅಷ್ಟು ಲಕ್ಷ ಮಂದಿ ಅವರನ್ನ, ಅದೊಂದು ವಿಶೇಷ. ಅಂತ ಒಂದು ರೋಹಿಣಿ ನಕ್ಷತ್ರ. ಮೇಷರಾಶಿ, ಸುಖಕಾರಕ, ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿರೋದ್ರಿಂದ ಬ್ಯೂಟಿಫುಲ್. ಅಮ್ಮನೇ ಉಚ್ಚ ಸ್ಥಾನ ಮಗನಿಗೆ. ಅಮ್ಮ ಗಟ್ಟಿ ಇದೆ ಬಿಟ್ರೆ ಮಗನಂತ ತಡೆಯೋರು ಯಾರು? ವೇಲಾಯುಧ, ಶಕ್ತಿಯಾಯುಧ, ಸುಬ್ರಹ್ಮಣ್ಯ, 6 ಪಡೆಯಪ್ಪ. ಅಷ್ಟು ಶಕ್ತಿ ಸಾಮರ್ಥ್ಯ ಬರಲಿಕ್ಕೆ ಕಾರಣ ಆ ಚಂದ್ರಬಾಬುವೆ. ಸೊ ಇವತ್ತು ಮೇಷರಾಶಿಗೆ ಅಂಥದ್ದೊಂದು ಬಲ, ಹೆಸರು, ಕೀರ್ತಿ, ಪ್ರತಿಷ್ಠೆ ಮಾಡುವಂತ ಯಾವುದೇ ಕಾರ್ಯ, ಕೆಲಸ ವಿಶೇಷ ಬಲವನ್ನ ತಂದುಕೊಡುತ್ತೆ. ವೃಷಭ ರಾಶಿ, ಚಂದ್ರನಿಗೂ ನಿಮಗೂ ಆಗ ಬರೋದಿಲ್ಲ ನೋಡಿ. ವ್ಯವಹಾರ ಮಾಡೋನ್ ಮನಸ್ಸಿಂದ ಮಾಡಬಾರ್ದು, ಬುದ್ಧಿಯಿಂದ ಮಾಡಬೇಕು. ಮನೆ, ಕುಟುಂಬ ಅಂತ ಬಂದಾಗ ಇಲ್ಲಿಂದ ಯೋಚಿಸ್ಬೇಕು. ಇಲ್ಲಿಗೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ದರ್ ಇಸ್ ಎ ಟ್ರಿಗರ್ ಪಾಯಿಂಟ್ ಅಂತ ಹೇಳ್ತೇವೆ. ಇವತ್ತದು
ಎಲ್ಲೋ ನೋಡಿ ನಿಮ್ಮ ರಾಶಿಯಾಧಿಪತಿ ಶುಕ್ರ ಕೂಡ ಸ್ವಲ್ಪ ನೀಚನಾಗಿ ಕುಳಿತಿದ್ದಾನೆ. ಅದು ಕೂಡ ಸೂರ್ಯನ ಸಾರದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಎಡವಟ್ಟು, ಎಳೆದಾಟ, ಒದ್ದಾಟವೇ, ಮನೆ, ಮಕ್ಕಳು, ಕುಟುಂಬ ಏನೋ ಒಂದು ಮನಸ್ಸಿಗೆ ಬಾಧೆ ಆಗತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಬೆಟ್ಟುಗೋಡಿ ಮನೆಯವರು ಅಂದಾಗ ಅಲ್ಲಿ ವ್ಯವಹಾರದ ಮಾತು ಬೇಡ, ವ್ಯವಹಾರದ ಹತ್ರ ಬಂದಾಗ ಹೃದಯದ ಮಾತು ಬೇಡ, ಎಚ್ಚರಿಕೆ. ಇನ್ನು ಮಿಥುನ ರಾಶಿ, ಚಂದ್ರ ಸ್ವಯಂ ನಕ್ಷತ್ರದಲ್ಲಿ ವ್ಯಯಭಾವದಲ್ಲಿರುವುದರಿಂದ 12ನೇ ಮನೆಯಲ್ಲಿ ಧನಕಾರಕ 12, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ಅಲ್ಲೊಂದು ಎಳೆದಾಟ, ವಿಘ್ನ, ಒದ್ದಾಟ, ಸಂಕಟ, ಬಾಧೆ ಆಗತಕ್ಕಂಥ ಒಂದು ಛಾಯೆ. ಎಚ್ಚರಿಕೆ. ದೂರದ ಕೆಲಸ, ಇಲ್ಲೋ ಒಂದು ಮನಸ್ಸಿಗೆ ನೋವು, ಸ್ವಲ್ಪ ಆರೋಗ್ಯದ ಕಡೆನೂ ನೋಡ್ಕೊಳ್ಳಿ. ಮನಸ್ಸು ಇವತ್ತು ಯಾಕೋ ತಗೊಂಡೋಗಿ ಕುಂದಿರ್ಸೋ ಥರ. ಇನ್ನು ಕರ್ಕಾಟಕ ರಾಶಿ, ಉಚ್ಚಸ್ಥಾನ, ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ, ಕಾರ್ಯ ಅತ್ಯದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸ್, ಟೂರ್ಸು, ವೆಹಿಕಲ್ಸ್, ಎಂಟರ್ಟೈನ್ಮೆಂಟ್, ಮೀಡಿಯಾ, ರಾಜಕೀಯ, ಜರ್ನಲಿಸಮ್, ಫ್ಯಾಂಟಾಸ್ಟಿಕ್. ಸಿಂಹರಾಶಿ, ಸ್ವಂತ ಬಿಸ್ನೆಸ್ನಲ್ಲಿರೋರು ಸ್ವಲ್ಪ ಖರ್ಚು ವೆಚ್ಚ, ಅದರಲ್ಲೂ ಹೂವು, ಹಣ್ಣು, ತರಕಾರಿ, ಅಲ್ಪ ಲಾಭ, ಅಲ್ಪ ಧನ ಲಾಭ, ಅಲ್ಪ ನೆಮ್ಮದಿ. ಏನು ಕನ್ಯಾ ರಾಶಿ, ಲಾಭೇ ಭಾಗ್ಯಸ್ಥಾನ, 100% ಭಾಗ್ಯ. ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲೇ ಇದ್ದಾನೆ, ಅದು ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಕೂಡ ನಿಮ್ಮ ಮನೆಯಲ್ಲೇ ಇರುವುದರಿಂದ 100% ಆನಂದಮಯ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಒಂದು ರೀತಿ ಪ್ರಯಾಣ, ಸುತ್ತಾಟ, ಅನುಕೂಲ ಸಿಂಧು, ದೇವಿ ದರ್ಶನ, ಆತ್ಮೀಯರ ಭೇಟಿ, ಆತ್ಮೀಯರೊಂದಿಗೆ ಭೋಜನ, ಇವೆಲ್ಲವನ್ನು ನೋಡತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಸಂಕಲ್ಪ. ತುಲಾ ರಾಶಿ, ಒಂಚೂರು ತಳಮಳವೆ, ಮನೋಕಾರಕ, ಅಷ್ಟಮದಲ್ಲಿದ್ದಾನೆ. ವೃತ್ತಿ, ಸ್ವಂತ ವೃತ್ತಿ, ಕನ್ಸಲ್ಟೆನ್ಸಿನಲ್ಲಿದ್ದೀರಿ, ತುಂಬ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀರಿ. ಬಂಗಾರ, ಬೆಳ್ಳಿ, ಆಭರಣ, ಈ ಥರದ ವಜ್ರ, ವೈಡೂರ್ಯ, ಈ ಥರದ ವೃತ್ತಿ, ಉದ್ಯೋಗ ಸ್ವಲ್ಪ ಟೆನ್ಷನ್. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿರೋರಿಗೂ ಟೆನ್ಷನ್, ಮೋಸದ ವ್ಯವಹಾರ, ಟೆನ್ಷನ್ ಸಿಕ್ಕಾಕೋತೀರಿ. ವೃಶ್ಚಿಕ ರಾಶಿ, ಚಂದ್ರ ಉಚ್ಚಂಗಕ್ಕ, ಭಾಗ್ಯೇ ಸಪ್ತಮಂ, ಬಟ್ ಸಪ್ತಮಾಧಿಪತಿ ನೀಚ, ಅದೊಂದು ತೊಳಲಾಟ. ನಿಮ್ಮ ಸಂಗಾತಿ ಜೊತೆ ಕಿರಿಕಿರಿಯೋ, ಸಂಗಾತಿ ನಷ್ಟದಲ್ಲಿ, ಸಂಗಾತಿ ಭಾರದಲ್ಲಿ, ಸಂಗಾತಿ ಒದ್ದಾಟದಲ್ಲಿ ಏನೋ ಒಂದಿದೆ. ಆದರೂ ನೀವು ನಿಂತು ಸರಿಪಡಿಸುವ ಶಕ್ತಿ, ನೀವು ನಿಂತು ನಿಲ್ಲುವ ಶಕ್ತಿ, ದಾರಿ ತೋರಿಸುವ ಶಕ್ತಿ ನಿಮಗಿರ್ತಕ್ಕಂಥದ್ದು. ವಿಜಯ ಮಸ್ತು. ಯಾವುದೇ ವ್ಯವಹಾರ, ಪಂಚಮಿ, ರೋಹಿಣಿ, ಬ್ಯೂಟಿಫುಲ್ ಆಗಿದೆ. ಮಾತುಕತೆ ಕೂತ್ಕೊಳ್ಳಿ, ಚರ್ಚೆ ಕೂತ್ಕೊಳ್ಳಿ, ಅದ್ಭುತವಾಗಿ ದಾರಿ ಆಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿ ಉಚ್ಚಸ್ಥಾನ, ತೊಂದರೆ ಕೊಡೋರು ನಿಮ್ಗೆ ತೊಂದರೆ ಕೊಡ್ತಾರೆ, ಹುಷಾರು. ಹಾಗೆ ನಿಮ್ಮನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ, ಡೋಂಟ್ ವರಿ. ಸೊ ಒಂಥರ 2 ಹುಲಿಗಳು ನಮ್ಮ ಬೌಂಡ್ರಿ ಅಂತ ಕಿತ್ತಾಡ್ತಾರೆ. ಮೊನ್ನೆ ನೋಡಿ ರಣತಂಬೋರ್ ಆ ಒಂದು ಅರಣ್ಯದಲ್ಲಿ ಸರಿ ಕಿತ್ತಾಡ್ತವೆ. ತಾಯಿ ಮಗಳು ಬೆಳೆದು ದೊಡ್ಡವಳಾಗ್ಬಿಟ್ಟು ಅವಳಿಗೂ ಒಂದು ಬೌಂಡ್ರಿ ಹುಡುಕೋಬೇಕು. ಈ ಬೌಂಡ್ರಿ ದಾಟಿ ಯಾರು ಬರಬಾರ್ದು. ಅದು ಅಲ್ಲಲ್ಲಿ ಯೂರಿನೇಟ್ ಮಾಡುತ್ತೆ, ತನ್ನ ಕಸ ಹಾಕುತ್ತೆ, ಕೆದಕಿ ಹೋಗುತ್ತೆ. ಅಮ್ಮನ ಬೌಂಡ್ರಿಗೆ ಬಂದ್ಬಿಟ್ಟಿದೆ. ಹೆಂಗೆ ಬಂದೆ ನೀನು ನನ್ನ ಬೌಂಡ್ರಿಗೆ, ಓದತ್ತೇನೆ ಅಂತ. ನೋಡಿ, ಪ್ರಾಣಿಗಳಲ್ಲೂ ಬೌಂಡ್ರಿ ಇದೆ. ಅದೇ ಬಂದಿರೋದು ನಮಗೆ ಬಂದಿರೋ ಲಕ್ಷಣ. ನನ್ನ ಬೌಂಡ್ರಿಗೆ ದಾಟಿದ್ದೇನೆ. ಕೊಟ್ಟಿದ್ದೀನಿ ತಾನೆ ನಿಂದು, ಹೋಗಿದ್ದೀಯ ತಾನೆ, ಹೋಗೋ ಹೊಟ್ಟೆಣ್ಣು ಕುಲುಕೋಕೆ ಅಂತ ಮಾತಾಡ್ತಾರೆ. ನೋಡಿ, ಅಲ್ಲಿ ಹುಲಿಗಳು ತಾಯಿ ಮಗಳು ಸರಿ ಕಿತ್ತಾಡ್ತವೆ, ನೀವು ನಂಬೋಲ್ಲ, ಮಗಳು ಬಾಯಿ ಮುಚ್ಕೊಂಡು ಹೋಗ್ತಾಳೆ. ದಟ್ಸ್ ಇಟ್. ಸೊ ಧನುಸು ರಾಶಿ, ಅಲ್ಲೊಂದಿದೆ ಟಗ್ ಆಫ್ ವಾರ್. ಹುಷಾರಾಗಿ ಹೆಜ್ಜೆ ಇಡಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿರುವವರಿಗೆ ವಿಶೇಷ ಯಶಸ್ಸು. ಮಕರ ರಾಶಿ, ಸಪ್ತಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚ ಸ್ಥಾನ, ಬ್ಯೂಟಿಫುಲ್. ಆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲಿ ಇದ್ದಾನೆ, ನೀಚ ಭಾವ ಇದೆ. ಎಲ್ಲ ಇದ್ದಾಗಿದೆ, ಯಾಕೋ ಅನುಭವಿಸ್ಲಿಕ್ಕೆ ಆಗ್ತಿಲ್ಲ. ಇದು ಕೈಗೆ ಬಂದಿದ್ದ ಬಾಯಿಗೆ ಬಂದಿದ್ದ ಕೈಗೆ ಆಗ್ತಿಲ್ಲ, ಹೋಗ್ತಿಲ್ಲ, ನೋಡ್ತಿಲ್ಲ, ಮಾಡ್ತಿಲ್ಲ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಎಳೆದಾಟ ಆಗತಕ್ಕಂಥ ಒಂದು ಛಾಯೆಯನ್ನ
ಈ ಒಂದು ಮಕರ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆ, ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ವಿಶೇಷ, ಮಾಧ್ಯಮ, ಕಲಾ ಮಾಧ್ಯಮ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಕುಂಭರಾಶಿ ಷಷ್ಠಾಧಿಪತಿ 4ನೇ ಮನೆಯಲ್ಲಿ ಒಂಥರ ಭಾರ. 4ನೇ ಮನೆಯವನು ಬಂದು ಶುಕ್ರ ನೀಚನಾಗಿ ಅಷ್ಟಮದಲ್ಲಿದ್ದಾನೆ. ಯಾಕೋ ಮನೆ, ಕುಟುಂಬ, ಭೂಮಿ, ವ್ಯವಹಾರ ಏನೋ ಒಂಥರ ನೀವು ಅಂದುಕೊಳ್ಳದ ಹಾಗೆ ಒಂಥರ ರಿವರ್ಸ್ ಗೇರ್ ತರ ಕಾಣಿಸ್ತಿರತಕ್ಕಂಥ ಒಂದು ಪ್ರಭಾವ ಆಗಿ ಬಿಟ್ಟಿದೆ. ಚಂದ್ರನಿಗೆ ಬೇರೆ ಕೇಂದ್ರದಲ್ಲಿ ರಾಹು. ಯೋಚಿಸ್ಬೇಡಿ, ಚಂದ್ರ ಉಚ್ಚಂಗತನಾದರೂ ಶತ್ರು ಉಚ್ಚಂಗತನಾಗಬಾರ್ದು. ಎಸ್, ನಮ್ಮ ಎದುರಾಳಿ ಬಲವಾಗಿ ಸುಖಭಾವದಲ್ಲಿ ಬಂದಿದ್ದಾನೆ. ಸೊ ಏನೋ ಒಂದು ಸುಖದ ಒಂದು ಛಾಯೆಯ ಹೋರಾಟ. ದುಡಿತೀರಿ, ಒಂದು ಸ್ವಲ್ಪ ಸಮಯ ತಗೊಳುತ್ತೆ. ಅದರಲ್ಲೂ ಅತಿಸಾರ ಯೋಗದಲ್ಲಿ ಗುರು 6ನೇ ಮನೆಗೆ ಬರ್ತಾನೆ. 100% ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಚೆಕ್ಮೇಟ್ ಇಡೋ ಅಂತ ಒಂದು ಸಮಯ ಬರ್ತಿದೆ. ಯೋಚಿಸ್ಬೇಡಿ. ಯಾವುದಾದ್ರೂ ದೇವಿ ದರ್ಶನ ತುಂಬ ಒಂದು ಸಮಾಧಾನ ಮಾಡತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ ಚಂದ್ರ ಉಚ್ಚಂಗತ, ಏನಿಲ್ಲ ಯಾವುದಿಲ್ಲ ಮೀನರಾಶಿಗೆ. ಖಂಡಿತ ಮಕ್ಕಳ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ವ್ಯವಹಾರದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ಅದರಲ್ಲೂ ರಾಜಕೀಯದಲ್ಲಿದ್ರಿ, ಬಿಸ್ನೆಸ್ನಲ್ಲಿದ್ರಿ, ನಮ್ಮನ್ನು ಬೀಟ್ ಮಾಡೋರಿಲ್ಲ. ಗೌರ್ಮೆಂಟ್ ಟೆಂಡರ್ಸ್, ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ವ್ಯವಹಾರ, ಈ ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಫುಡ್ ಇಂಡಸ್ಟ್ರಿ, ಅಲಂಕಾರ, ಮೀಡಿಯಾ, ಮಾಧ್ಯಮ, ಈವೆಂಟ್ ಮ್ಯಾನೇಜ್ಮೆಂಟ್, ಬ್ಯೂಟಿಫುಲ್ ಒಂದು ಜರ್ನಿ ಜರುಗತಕ್ಕಂಥ ಒಂದು ಭಾವ ಆಗುತ್ತೆ. ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.